ಬೆಳಗಾಗಿರೋದೇ ಗೊತ್ತಾಗಿಲ್ಲ ನನಗೆ. ನಮ್ಮ ಗೌಡ್ರು ರಾತ್ರಿ ಊಟ ಮಾಡ್ಕೊಂಡು ಮಾತ್ರೆ ಹಾಕೊಂಡು ಮಲಿಕೊಂಡ್ರು. ಡಾಕ್ಟರ್ ಪೀತಾಂಬರ ಅವರು ಬೆಳಿಗ್ಗೆ ಎದ್ದೇಳವರು ಸರಿ ಆಯ್ತದೆ ಅಂತ ಹೇಳಿದ್ರು. ಸರಿ ಆಯ್ತೋ ಏನೋ ಒಂದು ಗೊತ್ತಾಗ್ಲಿಲ್ಲ. ಇನ್ನು ಮಲ್ಗವ್ರಲ್ಲ ಅವರು. ಇಷ್ಟೊತ್ತಿಗೆ ನನ್ನ ಗಂಟೆ ಎದ್ಬಿಡ್ಬೇಕಾಗಿತ್ತು, ಇನ್ನೂ ಮಲ್ಗವ್ರಲ್ಲ. ಆ ಡಾಕ್ಟರ್ ಪೀತಾಂಬರ ಅವರು ಅದು ಯಾವ ಮಾತ್ರೆ ಕೊಟ್ಟಿದ್ದಾರೋ ಏನು, ಹತ್ರ ಹೋಗಿ ನೋಡ್ಲಾ. ಇದೇನಿದು, ನಮ್ಮ ಅತ್ತೆ ಪ್ರತಿದಿನ 5:15 ಕೋಳಿ ಹೇಳಕ್ಕಿಂತ ಮುಂಚೆನೆ ಎದ್ದು ಕಕ್ಕ ಅಂತ ಮನೆ ತುಂಬ ಓಡಾಡೋರು. ಇವತ್ತೇನೋ ರೂಮಿಂದ ಈಚೆಗೆ ಬಂದಿಲ್ವಲ್ಲ, ಏನಾಯ್ತೋ ಏನೋ, ಹೋಗಿ ನೋಡ್ಕೊಬತ್ತೀನಿ. ಶಾಂತ, ಏನೇ ಇದು ಬೆಳಬೆಳಗ್ಗೆ ಇಷ್ಟೊಂದು ಹತ್ರ ಬಂದ್ಬಿಟ್ಟಿದ್ಯಾ? ಏನಿಲ್ಲ ರೀ, ನೀವು ಸರಿ ಹೋದ್ರಾ? ಶಾಂತ, ನನ್ಗೇನಾಗಿತ್ತು? ನಾನು ಸರಿಯಾಗಿದ್ದೀನಿ. ಏನು ಇಷ್ಟೊಂದು ಹತ್ರ ಬಂದ್ಬಿಟ್ಟಿದ್ಯಲ್ಲ, ಏನ್ ಸಮಾಚಾರ? ಅಯ್ಯೋ, ಕೈ ಬಿಡ್ರಿ, ಏನೂ ಇಲ್ಲ. ಯಾಕೆ ಶಾಂತ ಹಿಂಗ್ ಸತಾಯಿಸ್ತೀಯ ನನ್ನ? ನಾನು ಕಣ್ಣು ಮುಚ್ಕೊಂಡು ನಿದ್ದೆ ಮಾಡುವಾಗ ನನ್ನ ಕೆನ್ನಿಗೆ ಉಮ್ಮ ಕೊಡ್ಬೇಕು ಅಂತ ತಾನೇ ನೀ ಬಂದಿದ್ದು? ಅವ್ವ, ನಮ್ಮ ಅತ್ತೆನ ನಾನು ಏನೋ ಅನ್ಕೊಬಿಟ್ಟಿದ್ದೆ ಬಿಡು. ಬಾಳ ಕಿಲಾಡಿ ಕುಂಬಳಕಾಯಿ ನಮ್ಮ ಅತ್ತೆ. ಹೊರಗಡೆನೆ ಒಂಥರ, ಒಳಗಡೆನೆ ಒಂಥರ. ಅಯ್ಯೋ, ಆತರ ಏನೂ ಇಲ್ಲ ಕಣ್ರಿ. ನೀವು ನನ್ನ ಕೈ ಬಿಡ್ತೀರಿ ಏನಿವಾಗ? ಆಚೆ ಮಗ ಸೊಸೆ ಮೊಮ್ಮಗ ಎಲ್ಲ ಇದಾರೆ, ಎಲ್ಲರೂ ಬಂದ್ಬಿಡ್ತಾರೆ ಕಣ್ರಿ. ನೀನು ಏನಕ್ಕೆ ನನ್ನ ಹತ್ರ ಬಂದಿದ್ದೆ ಅಂತ ಹೇಳಿದ್ರೆ ನಾನು ಬಿಡ್ತೀನಿ. ಏನಂತ ಹೇಳಿ ನನ್ನ ಗಂಡನ್ಗೆ? ನಿಮ್ಗೆ ಇವಾಗಿನ ಜನ್ಮದ್ದೆಲ್ಲ ಮರ್ತೋಗಿ ನೀವು ಹಳೆ ಜನ್ಮಕ್ಕೆ ಹೋಗಿದ್ರಿ ಅಂದ್ರೆ ಅದ್ರ ಬಗ್ಗೆನೇ ಯೋಚನೆ ಮಾಡಿ ಮತ್ತೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನಪ್ಪ ಮಾಡ್ಲಿ ಇವಾಗ? ಹೇಳು ಶಾಂತ. ಅಯ್ಯೋ, ಅದೇನಂತ ಹೇಳಿದ್ರಿ? ಸುಮ್ಮನೆ ಬಂದಿದೆ ಕಂಡ್ಬಿಡಿ ನೀವು ಕೈನ. ಆಯ್ತು ಬಿಡು, ಹೇಳ್ಬೇಡ. ಒಂದು ಉಮ್ಮ ಕೊಟ್ಬಿಟ್ಟು ಹೋಗು. ಅಯ್ಯೋ, ನನ್ನ ಗಂಡ ಹುಷಾರಾದ್ರೆ ಸಾಕು ಅಂತ ತಿರುಪತಿ ತಿಮ್ಮಪ್ಪನಿಗೆ ಅರ್ಕೆ ಕಟ್ಕೊಂಡಿದ್ದೆ. ಅಂತೂ ಇಂತೂ ದೇವರ ಆಶೀರ್ವಾದದಿಂದ ನನ್ನ ಗಂಡ ಹುಷಾರಾದ್ರಲ್ಲ, ಅಷ್ಟೇ ಸಾಕು ನನಗೆ. ಈ ಖುಷಿಗೆ ನನ್ನ ಗಂಡನಿಗೆ ಒಂದು ಉಮ್ಮ ಕೊಟ್ಬಿಡ್ತೀನಿ. ರೀ, ನೀವು ಹುಷಾರಾದ್ರಲ್ಲ ಆ ಖುಷಿಗೆ. ಖುಷಿಗೆ ಉಮ್ಮ. ಅಂತೂ ಇಂತೂ ನಮ್ಮ ಅತ್ತೆ ನಮ್ಮ ಮಾವನಿಗೆ ಉಮ್ಮ ಕೊಟ್ಬಿಟ್ರು. ಈಚೆ ಬರ್ಲಿ ನಮ್ಮ ಅತ್ತೆ, ಇವತ್ತು ಸರ್ಯಾಗಿ ಗೋಳಿ ಕತ್ತೀನಿ. ಐ ಲೈಕ್ ಯು ಸೋ ಮಚ್. ಶಾಂತ, ಏನ್ರಿ? ಇದೇನ್ ಶಾಂತ, ಒಳ್ಳೆ ಹೊಸ್ತ ಮದ್ವೆ ಆದವ್ರಂಗೆ ಆ ಕಡೆ ತಿರ್ಕೊಂಡು ನಿಂತಿದ್ಯಾ? ಈ ಕಡೆ ತಿರ್ಗು. ರೀ, ನಾನು ಈ ಕಡೆನೇ ತಿರ್ಕೊಂಡು ಮಾತಾಡ್ತೀನಿ. ಏನು ಗೊತ್ತಾ, ನಿಮಗೆ ಹುಷಾರು ತಪ್ಪಿಟ್ಟಿತ್ತಲ್ಲ, ಅವಾಗ ನನಗೆ ಎಷ್ಟೊಂದು ಗಾಬರಿ ಆಗಿತ್ತು ಗೊತ್ತಾ? ನನ್ನ ಗಂಡನಿಗೆ ಏನಾಗ್ಬಿಡ್ತೋ ಏನೋ ಅಂತ. ಸದ್ಯ ಆ ತಿರುಪತಿ ತಿಮ್ಮಪ್ಪನ ಆಶೀರ್ವಾದದಿಂದ ಎಲ್ಲ ಒಳ್ಳೇದಾಯ್ತು ರೀ. ನೀವು ಮೊದ್ಲಂಗೆ ಆಗ್ಬಿಟ್ರಿ. ಅವಾಗಿಂದಾನು ಹೇಳ್ತಾನೆ ಇದೆಯಪ್ಪ, ನಿಮ್ಗೆ ಹುಷಾರಿರ್ಲಿಲ್ಲ, ನೀವು ಸರಿ ಹೋಗ್ಬಿಟ್ರಿ ಅಂತ. ಏನಾಗಿತ್ತು ಏನೋ ಅಂತ ನೀನು ಹೇಳ್ತಾನೆ ಇಲ್ಲ. ಅದೆಲ್ಲ ಸರಿ, ಯಾಕೆ ಇಷ್ಟು ನಾಚ್ಕೊಂಡು ಆ ಕಡೆ ತಿರ್ಕೊಂಡಿದ್ಯಾ? ಈ ಕಡೆ ತಿರುಗು ಶಾಂತ, ಇಲ್ಲ ನಾನೇ ಆ ಕಡೆ ಬರಲ್ಲ. ಅದೇನಾಯ್ತು ಅಂದ್ರೆ ರೀ, ನೀನ್ ಯಾವಾಗ ಬಂದೆ ರೂಮ್ ಒಳಗೆ? ಅತ್ತೆ, ನೀವು ನಾಚಿ ನಾಚಿ ನೀರಾಗಿ ಹರಿದೋಗ್ತಾ ಇದ್ರಲ್ಲ, ಅವಾಗ್ಲೇ ಬಂದೆ. ಸರಿ, ನಾನೇ ಬಂದಿದ್ನಲ್ಲ ಕೇಳಕ್ಕೆ, ನೀನೇ ಕಾಫಿ ತಗೊಬಂದೆ. ಅತ್ತೆ, ಇವಾಗ ಟೈಮು ಎಷ್ಟಾಗಿದೆ ಅನ್ಕೊಂಡಿದ್ದೀರಾ? 9 ಗಂಟೆ ಆಗಿದೆ. ಇದೇನಿದು, ನಮ್ಮ ಅತ್ತೆ ಮಾವ ಇಬ್ರು ಬರಲೇ ಇಲ್ವಲ್ಲ ಅಂತ ನೋಡ್ಕೊಂಡು ಹೋಗವ ಅಂತ ಬಂದೆ ಅತ್ತೆ. ಯಾಕತ್ತೆ, ನನ್ನಿಂದ ಏನಾದ್ರು ಡಿಸ್ಟರ್ಬ್ ಆಯ್ತಾ? ಡಿಸ್ಟರ್ಬ್ ಇಲ್ಲ, ಎಂಥದ್ದು ಇಲ್ಲ. ಕಾಫಿ ಮಾಡಿಬಿಟ್ಟು ಹೋಗು ನೀನು. ಅತ್ತೆ, ನಾನು ಕಾಫಿ ತಗೊಬಂದಿದ್ದು ಮಾವಯ್ಯನವ್ರಿಗೆ. ನಿಮಗೆ ಕಾಫಿನ ಕೆಳಗಡೆನೇ ಇಟ್ಟಿದ್ದೀನಿ, ನಿಮಗೂ ಇಲ್ಲಿಗೆ ತಗೋಬಲ್ಲ? ಬೇಡ ಬೇಡ, ನಾ ಕೆಳಗೆ ಬರ್ತೀನಿ ನಡಿ. ಮಾವಯ್ಯ, ಕಾಫಿ ತಗೊಳ್ಳಿ. ಕೊಡಮ್ಮ. ಮಾವಯ್ಯ, ನೀವು ಇವಾಗ ಆರಾಮಾಗಿದ್ದೀರಾ? ಆರಾಮಾಗಿದ್ದೀನಮ್ಮ. ಯಾಕೆ ಎಲ್ರು ಈ ತರ ಕೇಳ್ತಾ ಇದ್ದೀರಾ? ಅದೇನಿಲ್ಲ ಮಾವಯ್ಯ, ನೆನ್ನೆ ತುಂಬಾ ತಲೆ ಇಟ್ಕೊಂಡಿದೆ ಅಂದ್ಬಿಟ್ಟು ಮಾತ್ರೆ ಹಾಕೊಂಡು ಮಲಗಿದ್ರಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಓ, ಹೌದಾ? ಅತ್ತೆ, ನೀವು 6 ಗಂಟೆಗೆ ಎದ್ದು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಇಷ್ಟೊತ್ತು ತಿಂಡಿ ತಿಂದಿದ್ರಿ. ಪಾಪ, ಯಾಕತ್ತೆ ಇವತ್ತು ಇಷ್ಟೊಂದು ಲೇಟ್ ಆಗಿದೆ, ಇನ್ನು ಕಾಫಿಗೆ ಬಂದಿಲ್ಲ ನೀವು ಕೆಳಗಡೆಗೆ? ಅಯ್ಯೋ, ಇವತ್ತು ಬೇಗನೆ ಎದ್ದೆ ಕಣೆ. ಹೌದಾ, ಬೇಗ ಎದ್ರಾ? ಮತ್ತೆ ರೂಮಲ್ಲಿ ಏನ್ ಮಾಡ್ತಾ ಇದ್ರಿ? ಅದು ರೂಮ್ನ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೆ ಕಣೆ. ಕಳ್ಳಿನ ಮತ್ತೆ ರೂಮ್ ಕ್ಲೀನ್ ಮಾಡ್ತಿದ್ದೆ ಅಂತ ನಂಗೆ ಸುಳ್ಳು ಹೇಳ್ತಾರೆ. ಇವ್ರು ಏನ್ ಮಾಡ್ತಿದ್ರು ಅಂತ ನಾನ್ ನೋಡ್ಲಿಲ್ವಾ? ಇವತ್ತು ಹೆಂಗೆ ಗೋಳಿ ಕತ್ತಿನ ನೋಡ್ಕೊಳ್ಳಿ ಇವ್ರನ್ನ. ಅತ್ತೆ, ಏನ್ ಹೇಳ್ತಾ ಇದ್ದೀರಾ? ರೂಮ್ ಕ್ಲೀನ್ ಮಾಡಿದ್ರಾ? ಮೊನ್ನೆ ತಾನೆ ಅಮಾವಾಸ್ಯೆಗೆ ಇಡೀ ಮನೆಯೆಲ್ಲ ಕಸ ಗೂಡ್ಸಿ ಒರೆಸಿ ಕ್ಲೀನ್ ಮಾಡಿಸಿದ್ರಲ್ಲ ನನ್ನ ಕೈಲಿ, ಮತ್ತೇನ್ ಕ್ಲೀನ್ ಮಾಡ್ತಿದ್ರಿ? ಅಲ್ಲ, ನನ್ನ ಸೊಸೆ ಯಾಕೆ ಈ ತರ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾವಳಲ್ಲ ನನ್ನ? ಏನಾದ್ರೂ ನನ್ನ ಗಂಡನಿಗೆ ನಾನು ಉಮ್ಮ ಕೊಟ್ಟಿದ್ದೆ ನೋಡ್ಬಿಟ್ಲೆ ಇವಳು ಅಂತ. ಏನೇ, ನಾನು ಏನ್ ಮಾಡ್ತಿದ್ದೆ ಅಂತ ಎಲ್ಲಾನು ಹೇಳ್ಬೇಕಾ ನಿಂಗೆ? ಈ ಮನೇಲಿ ನೀನ ಅತ್ತೆ, ನಾನಾ? ನೀವೇ ಅತ್ತೆ. ಮತ್ತೆ ನಾನು ಏನಾದ್ರು ಮಾಡ್ಕೊತೀನಿ, ಹೋಗು ನೀನು. ಅತ್ತೆ, ನನ್ಗೆ ಹಿಂಗ್ ರೇಗ್ತಾ ಇದ್ದೀರಾ? ಏನೋ ನಮ್ಮ ಅತ್ತೆಗೆ BP ಇದೆ, ಶುಗರ್ ಇದೆ, ಬೇಗ ತಿಂಡಿ ಮಾಡ್ಲಿ, ಊಟ ಮಾಡ್ಲಿ ಅಂತ ಕರಿತೀನಪ್ಪ, ಅದು ತಪ್ಪಾ? ಸೊಸೆ ಮುದ್ದು, ಕಾಫಿ ತುಂಬಾ ಚೆನ್ನಾಗಿತ್ತು ಕಣಮ್ಮ, ತಗಮ್ಮ ಲೋಟನ. ಕುಡಿ ಮಾವಯ್ಯ. ಇನ್ನೇನು, ಕಾಫಿನೂ ಕುಡಿದಾಯ್ತು, ಲೋಟನೂ ಇಸ್ಕೊಂಡಾಯ್ತು, ನಡೀನ ಬರ್ತೀನಿ. ಸರಿ ಅತ್ತೆ, ಬೇಗ ಬನ್ನಿ, BP ಶುಗರ್ ಮಾತ್ರೆ ತಗೋಬೇಕು, ಮರಿಬೇಡಿ. ಆಯ್ತಾಯ್ತು, ನಡಿ ನೀನು.
ಮಾಲಾ ಏನತ್ತೆ ತಿಂಡಿ ಏನು ಮಾಡಿದ್ಯಾ? ತಿಂಡಿ ಖಾರ ಪೊಂಗಲ್ ಮಾಡಿದ್ದೀನಿ ಅತ್ತೆ. ಸರಿ ಸರಿ ನಡಿ ಬರ್ತೀನಿ. ಅತ್ತೆ ಬನ್ನಿ ಇಲ್ಲಿ. ಏನೇ ಕುಟ್ಟಿ ಕುಟ್ಟಿ ಒಂದು ಉಮ್ಮ ಕುಟ್ಟಿ ಮಲಯಾಳಿ ಕುಟ್ಟಿ ಲೈಕ್ ಸೋ ಮಚ್. ಬಾಯ್ ಅತ್ತೆ. ಶಾಂತ, ಏನ್ರಿ? ನಿನ್ ಸೊಸೆ ಏನು ಹೇಳ್ದಂಗಿತ್ತಲ್ಲ? ಏನಿಲ್ಲ ಬಿಡ್ರಿ, ಅದೊಂದು ಉಚ್ಮಳಿ ಮುದ್ದೆ ಏನಾರು ಮಾತಾಡ್ತಾನೆ ಇರುತ್ತೆ. ಸರಿ ಸರಿ ನೀವು ರೆಡಿ ಆಗ್ಬಿಟ್ಟು ಕೆಳಗೆ ಬನ್ನಿ, ತಿಂಡಿಗೆ ನಾನು ಕೆಳಗಡೆ ಹೋಗಿರ್ತೀನಿ. ಸರಿ ಶಾಂತ. ಅಲ್ಲ ನನ್ನ ಸೊಸೆ ಯಾಕೆ ನನ್ನ ಹತ್ರ ಬಂದ್ಬಿಟ್ಟು ಉಮ್ಮ ಕುಟ್ಟಿ ಅಂತ ಹಾಡು ಹೇಳಿದ್ಲು? ಶಾಂತ, ಏನ್ ಯೋಚನೆ ಮಾಡ್ಕೊಂಡು ನಿಂತಿದ್ಯಾ? ಏನಿಲ್ಲ ರೀ, ಓಡ್ತೀನಿ ಬನ್ನಿ ನೀವು. ಏನೋ ಒಂಥರ ತಲೆ ಹಿಡ್ಕೊಂಡು ಬಿಟ್ಟಂಗ ಆಯ್ತದಲ್ಲ, ಏನಪ್ಪ. ಮಾಲಾ ತಿಂಡಿ ಕೊಡು. ಅತ್ತೆ ತಗೋಬರ್ತೀನಿ. ತಗೊಳೈತಿ ತಿಂಡಿ. ಕೊಡು ಮಾಲಾ. ತಿಂಡಿನ ನಿಮ್ಮ ಮಾವನಿಗೆ ರೂಮ್ಗೆ ತಗೊಂಡೋಗಿ ಕೊಟ್ಬಿಡು. ಸ್ವಲ್ಪ ತಿಂಡಿ ಮಾಡ್ಕೊಂಡು ರೆಸ್ಟ್ ಮಾಡಲಿ ಅವರು. ಸರಿ ಅತ್ತೆ. ಕೃಷ್ಣ ಕಾರ್ತಿ ಅವರೆಲ್ಲ ತಿಂಡಿ ಮಾಡಿದ್ರಾ? ಅವ್ರದ್ದೆಲ್ಲ ತಿಂಡಿ ಆಯ್ತು ಅತ್ತೆ. ನಿಮ್ಮ ದೊಡ್ಡ ಮಗ ಹೊಲಕ್ಕೆ ಹೋದ್ರು, ನಿಮ್ಮ ಚಿಕ್ಕ ಮಗ ಆಫೀಸ್ಗೆ ಹೋದ್ರು. ಚೇತು ಚೇತು ರೆಡಿಯಾಗಿದ್ದಾನೆ ಅತ್ತೆ, ಈಗ ಸ್ಕೂಲಿಗೆ ಕಳಿಸ್ಬೇಕು ಅವನ್ನ. ತಿಂಡಿ ಚೆನ್ನಾಗಿ ಮಾಡಿದ್ಯಾ ಕಣೆ. ಹೌದಾ ಅತ್ತೆ, ನಾನು ಪೊಂಗಲ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಗೊತ್ತಾತೆ. ಇನ್ಯಾವ್ದ್ರಲ್ಲಿ ಕಮ್ಮಿ ಇದೆಯವ ನೀನು? ಎಲ್ಲದರಲ್ಲೂ ಸ್ವಲ್ಪ ಜಾಸ್ತಿನೇ. ಥ್ಯಾಂಕ್ ಯು ಸೋ ಮಚ್ ಅತ್ತೆ. ಮಮ್ಮಿ ವಾಟರ್ ಬಾಟಲ್ ಎಲ್ಲಿಟ್ಟಿದ್ಯಾ? ಅಲ್ಲೇ ಬ್ಯಾಗಲ್ಲಿ ಹಾಕಿದ್ದೀನಿ ನೋಡು, ಮುಂದೆನೇ ಇದ್ರು ಕಣ್ ಕಾಣಲ್ಲ ನಿಂಗೆ. ಮಮ್ಮಿ ಅದೆಲ್ಲ ಕೊಡು ಬಾ, ನಂಗೆ ಸಿಗ್ತಾ ಇಲ್ಲ. ಬಂದೇ ಇರು. ಕುಟ್ಟಿ ಕುಟ್ಟಿ ಒಂದು ಉಮ್ಮ ಕುಟ್ಟಿ ಮಲಯಾಳಿ ಕುಟ್ಟಿ ಒಂದು ಉಮ್ಮ ಕುಟ್ಟಿ. ಅಲ್ಲ ನನ್ನ ಸೊಸೆಗೆ ನಾನು ಹಿಂದೆ ಮುಂದೆನೆ ಬಂದು ಈ ಥರ ಆಡಾಡ್ತಾವಳಲ್ಲ, ಏನಿರ್ಬೋದು? ಮಮ್ಮಿ ನಾನು ಸ್ಕೂಲ್ಗೆ ಹೋಗ್ತೀನಿ, ಟಾಟಾ ಬೈ ಬೈ. ಅಯ್ಯೋ ನನ್ನ ಬಂಗಾರ, ಹುಷಾರಾಗಿ ಹೋಗು ಚೇತು, ದಾರಿಲಿ ಬೀದಿ ನಾಯಿಗಳು ಜಾಸ್ತಿ. ಆಯ್ತಾ? ಆಯ್ತು ಮಮ್ಮಿ, ಬರ್ತೀನಿ. ಆಯ್ತಾಯ್ತು. ಅಜ್ಜಿ ಬಾರ ಮೊಮ್ಮಗ್ನೆ, ಹುಷಾರಾಗಿ ಹೋಗಿ ಹುಷಾರಾಗಿ ಬಾ ಹೋಗಪ್ಪ. ಓಕೆ ಅಜ್ಜಿ, ಬಾಯ್. ಚೇತು ನಿಂತ್ಕೋ ಇಲ್ಲಿ. ಏನು ಮಮ್ಮಿ? ನನ್ನ ಬಂಗಾರ ಚೂರು ನೀನು. ಮಮ್ಮಿ ಏನ್ ಮಮ್ಮಿ ಇವತ್ತು ಸ್ಪೆಷಲ್? ಅದೆಲ್ಲ ನಿಂಗೆ ಗೊತ್ತಾಗಲ್ಲ ಚೇತು, ಸ್ಕೂಲ್ ಟೈಮ್ ಆಗುತ್ತೆ, ಹೋಗು ನೀನು. ಓಕೆ ಮಮ್ಮಿ. ಏನೇ ನನ್ನ ಮುಖನೇ ನೋಡ್ಕೊಂಡು ನಿಂತಿದ್ಯಾ? ನನ್ನ ಮುಖದಲ್ಲಿ ನಾನು ಕೋತಿ ಕುಣಿತಾ ಇದೀಯಾ? ಆ ಥರ ಏನೂ ಇಲ್ಲ ಐತೆ, ಯಾಕೋ ನಿಮ್ಮನ್ನ ನೋಡಬೇಕು ಅನ್ನಿಸ್ತು, ಅದಕ್ಕೆ ನೋಡ್ತಾ ನಿಂತಿದ್ದೆ ಐತೆ. ಕುಟ್ಟಿ ಕುಟ್ಟಿ ಒಂದು ಉಮ್ಮ ಕುಟ್ಟಿ ಮಲಯಾಳಿ ಕುಟ್ಟಿ. ಅತ್ತೆ ನಂಗೆ ಅಡುಗೆ ಮನೇಲಿ ಕೆಲಸ ಇದೆ, ಬಾಯ್. ಅವ್ವ ನನ್ನ ಸೊಸೆ ಹಾಡ್ತಿರೋದು ನೋಡಿದ್ರೆ ಇವಳು ನೋಡ್ಬಿಟ್ಟವಳೆ ಅನ್ಸುತ್ತೆ, ಅದಕ್ಕೆ ಹಿಂಗೆ ಹಿಂದೆ ಮುಂದೆ ಬಂದು ಆಡಾಡ್ತಾವಳೆ. ಏನು ಮಾಡಲಿ ಅವಳಿಗೆ? ಶಾಂತಕ, ಓ ಗೌರಿ ಬಾ ಒಳಿಕೆ. ಒಳಿಕೆ ಏನು ಬೇಡ ಶಾಂತಕ, ಬಾ ಈಚೆ ಜಗಲಿ ಮೇಲೆ ಕೂತ್ಕೊಳ್ಳವ. ಬಂದೇ ಇರು. ಶಾಂತಕ ತಿಂದಾಯ್ತಾ? ಆಯ್ತು ಗೌರಿ, ಇವಾಗ ತಾನೇ ತಿಂದೆ. ಮಾಲಾಶ್ರೀ ಪೊಂಗಲ್ ಮಾಡಿದ್ಲು, ತಿನ್ಕೊಂಡು ಕೂತ್ಕೊಂಡೆ ನೋಡು ಮಾತ್ರೆ ಹಾಕೊಂಡು. ಶಾಂತಕ ಗೌಡ್ರಿ ಹೆಂಗವ್ರಿ ಇವಾಗ? ದೇವರ ಆಶೀರ್ವಾದದಿಂದ ಎಲ್ಲ ಸರಿ ಹೋಯ್ತು ಗೌರಿ, ಇವಾಗ ನಾರ್ಮಲಾಗಿ ಅವ್ರೆ. ಹೌದಾ ಶಾಂತಕ? ಸರಿ ಬಿಡು, ಒಳ್ಳೇದಾಯ್ತಲ್ಲ ಎಲ್ಲ. ಸರಿ, ಏನು ಬೆಳಬೆಳಿಗ್ಗೆನೆ ನಮ್ಮನೆ ತಗೊ ಬಂದ್ಬಿಟ್ಟಿದ್ಯಾ? ಅಯ್ಯೋ ಊರೊಳಗೊಂದು ಸುದ್ದಿ ಶಾಂತಕ, ನಿಂಗೆ ಹೇಳ್ಬಿಟ್ಟು ಹೋಗವಾ ಅಂತ ಬಂದೆ. ನನಗೆ ನಿಂಗೆ ಹೇಳಿಲ್ಲ ಅಂದ್ರೆ ಹೊಟ್ಟೆಲಿ ಮಾತೇನಿಲ್ಲಲ್ಲ ನೋಡು. ಹೌದಾ, ಏನೇ ಅದು? ಏನು ಗೊತ್ತಾ ಶಾಂತಕ, ನಾವು ಎಲೆಕ್ಷನಲ್ಲಿ ಓಟ್ ಹಾಕ್ತಿದ್ದೆ ನೋಡು, ಆ ಓಟೊಂದು ಫೋಟೋನ ಪುನಃ ಮಾಡೋಕ್ಕೆ ಹೊಸ್ದಾಗಿ ಏನೋ ಮಾಹಿತಿ ತಗೊಳಕ್ಕೆ ಬರ್ತಾವ್ರಂತೆ. ಮನ್ಗುಂಟ ಮ್ಯಾಗಲ್ ಬೀದಿಯಲ್ಲಿ ತಗೋತಾ ಇದ್ರು, ಅದಕ್ಕೆ ನೀನು ಹೇಳವ ಅಂತ ಬಂದೆ ನಾನು. ಹೌದಾ ಗೌರಿ, ನಮ್ಮ ತಾವು ಓಟ್ ಹಾಕಕ್ಕೆ ಪೋಟ್ಗಳವಲ್ಲ? ಅಯ್ಯೋ ನಂಗೂ ಅದೇನು ಅಂತ ಗೊತ್ತಿಲ್ಲ ಶಾಂತಕ, ನಮ್ಮನೇಲೂ ಇಲ್ವ ಪೋಟ್ಗಳು, ಪುನಃ ಏನೋ ಹೊಸ್ತ ಮಾಡಿದಂತೆ. ಅದೇನ ಕಣವ, ಮೊನ್ನೊಂದ್ಸಲ ಬಂದರು ಗೃಹಲಕ್ಷ್ಮಿಗೆ ಅಂತ ಇಸ್ಕೊಂಡ್ರು, ಇವಾಗ ನೋಡಿದ್ರೆ ಓಟ್ ಹಾಕಕ್ಕೆ ಅಂತ ಇಸ್ಕೊತವ್ರೆ. ಏನು ಐತೆ ಅಂತ ನಂಗೂ ಗೊತ್ತಿಲ್ಲ ಶಾಂತಕ, ನಂಗೆ ಎಷ್ಟು ಗೊತ್ತು ಅಷ್ಟು ಹೇಳಿದೆ ನಿಂಗೆ ಅಷ್ಟೇ. ಓ ಬರ್ಲಿ ತಕ್ಕ ನಮ್ಮನೆ ತವಕ್ಕೆ, ಆ ಮೇಡಮ್ ಅವ್ರನ್ನ ಕೇಳಿದ್ರಾಯ್ತು ಏನು ಐತಾ ಅಂತ. ಗೌರಕ್ಕ ತಿಂದೈತಾ? ಆಯ್ತು ಮಾಲಾಶ್ರೀ. ಮನೆ ಕೆಲಸ ಎಲ್ಲ ಮುಗಿತಾ? ಬೆಳಬೆಳಿಗ್ಗೆ ನಮ್ಮನೆ ತಗ ಬಂದ್ಬಿಟ್ಟಿದ್ದೀರಾ? ಅಯ್ಯೋ ಬಿಡು ಮಾಲಾಶ್ರೀ, ಮನೆ ಕೆಲಸ ಇದ್ದಿದ್ದೇನೆ, ಸುಮ್ಮನೆ ಹಂಗೆ ಶಾಂತಕ್ಕನ ಮಾತಾಡ್ಸ್ಕೊಂಡು ಹೋಗುವ ಅಂತ ಬಂದೆ. ಯಾಕೆ ಗೌರಕ್ಕ ಬೇಜಾರಲ್ಲಿದ್ದೀರಾ? ಯಾಕೆ ಶಂಕರಣ್ಣ ನಿಮ್ಗೆ ಉಮ್ಮ ಕೊಟ್ಟಿಲ್ವಾ? ಅವ್ವ ಶಾಂತಕ, ಇದೇನಿದೆ ನಿಮ್ ಸೊಸೆ ಹಿಂಗ್ ಕೇಳ್ತಾವಳಲ್ಲ ನನ್ನ? ಇಲ್ಲೇ ಮಾಲಾಶ್ರೀ, ಏನೇ ಆ ಥರ ಕೇಳ್ತೀಯ ಗೌರಿನ? ಅತ್ತೆ
ಒಂದು ಉಮ್ಮ ಕುಟ್ಟಿ ಮಲಯಾಳಿ ಕುಟ್ಟಿ ಐ ಲೈಕ್ ಯು ಸೋ ಮಚ್. ಮಾಲಾಶ್ರೀ ಬೆಳಬೆಳಿಗ್ಗೆ ನಿಂಗೇನಾಗಿದೆ ಅಂತ ಹೇಳು ಫಸ್ಟ್ ನಂಗೆ. ಗೌರಕವ್ರೆ ನಂಗೇನು ಆಗಿಲ್ಲಪ್ಪ. ಏನು ಎತ್ತ ಅಂತ ನಮ್ಮ ಅತ್ತೆನ ಕೇಳಿ. ನಿಮ್ಮ ಅತ್ತೆನ? ಹೌದು. ಲೇ 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 ಉಚ್ಚಮಳಿ ಮುದವಿ ಒಳಿಗ್ ಕೊಯ್ತಿ ಏನಿವಾಗ ನೀನು? ಶಾಂತಕ ನಿಮ್ಮ ಅತ್ತೆ ಸಸಿ ಏನ್ ಮಾತಾಡ್ತಿದ್ದೀರಾ? ಯಾಕೆ ಜಗಳ ಆಡ್ತಾ ಇದ್ದೀರಾ? ನಂಗೆ ಒಂದು ಅರ್ಥ ಆಯ್ತಾ ಇಲ್ಲ. ಗೌರಕವ್ರೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ಆದ್ರೆ ನಮ್ಮ ಅತ್ತೆಗೆ ಎಲ್ಲ ಅರ್ಥ ಆಗ್ತಾ ಇದೆ. ಆದ್ರೆ ಅರ್ಥ ಆಗದೇ ಇರೋರ್ ತರ ಇದಾರೆ ಅಷ್ಟೇನೆ. ಒಳಿಗ್ ಕೊಯ್ತಿ ಏನಿವಾಗ? ಮೇಡಮ್ ಯಾರು? ಯಾರವ ನೀನು? ನಿಂದೇನು ಇಲ್ಲಿ? ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ದೇನೇ ಕಮೆಂಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾಳೆ ಎಪಿಸೋಡ್ ಇನ್ನೂ ಸಖತ್ ಕಾಮಿಡಿ ಇರುತ್ತೆ, ಮಿಸ್ ಮಾಡಿದೆ ನೋಡಿ. ಬಾಯ್. ಐ ಲೈಕ್ ಯು ಸೋ ಮಚ್.